ಸರ್ ಏನು ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಈ ಪಾಲಳ್ಳಿಯಲ್ಲಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಇದು 300-400 ವರ್ಷದ ಹಳೆಯ ದೇವಸ್ಥಾನ. ಇದರ ಇತಿಹಾಸ ಏನಂತಂದರೆ ಕಲ್ಚಪಡಿ ಇರುವಂಥ ಒಂದು ಗುಡಿ ಇತ್ತು ಮೊದಲು. ಆ ಗುಡಿನ ಇಲ್ಲಿ ನಮ್ಮಲ್ಲಿ ಪಾಲಳ್ಳಿ ಅಂದರೆ ಇಡೀ ತಾಲೂಕಿಗೆ 2ನೇ ದೊಡ್ಡ ಊರು ಇದು. ಇಡೀ ಜನಾಂಗ ಎಲ್ಲ ಇಲ್ಲಿ ಒಂದು 200 ಕುಲ ವೆಂಕಟೇಶ್ವರ ಒಕ್ಕಲೂರು ಇದ್ದಾರೆ. ಸೊ ಅವರೆಲ್ಲ ಸೇರಿ ಅದಲ್ಲದಂತೆ ಅಕ್ಕಪಕ್ಕದ ವಿಲೇಜ್ನವರು ಎಲ್ಲರೂ ಬಂದು ಪೂಜೆ ಮಾಡ್ತಾಯಿದ್ರು. ಕಾಲಕ್ರಮೇಣ ಈ ಊರಿನ ಹಿರೀಕರು ಈ ಮರಿಯಪ್ಪರು, ಎಳವೇಗೌಡರು ಮತ್ತು ಈ ಮತ್ತಿತರರು ಅವರೆಲ್ಲ ಸೇರಿ 2000ನೇ ಇಸ್ವಿನಲ್ಲಿ ಬಾಲಗಂಗಾಧರ ಸ್ವಾಮೀಜಿ ನೇತೃತ್ವದಲ್ಲಿ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮನ ಹಮ್ಮಿಕೊಂಡ್ರು. ಅದ್ರ ಪ್ರಕಾರ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿ ತಿರುಪತಿಯಿಂದ ವಿಗ್ರಹಗಳ ತರಿಸಿ ಜಯ ವಿಜಯ, ಅಲ್ಮೇಲ್ಮಂಗಳಮ್ಮ, ಲಕ್ಷ್ಮೀದೇವಿ, ವೆಂಕಟೇಶ್ವರದ ವಿಗ್ರಹಗಳನ್ನ ತರಿಸಿ ಒಂದು ಹಂತಕ್ಕೆ ಜೀರ್ಣೋದ್ಧಾರ ಮಾಡಿದ್ರು. ನಂತರ ದಿನಗಳಲ್ಲಿ ನಮ್ಮ PH ಚಂದ್ರಶೇಖರ್ ಅವರು ಮತ್ತು ನಾಗರಾಜ್ ಅವರು ಎಲ್ಲರೂ ಸೇರಿ ಒಂದು ಕಮಿಟಿ ಮಾಡಿ PH ಚಂದ್ರಶೇಖರ್ ಅವರು ಹಗಲು ಇರುಳು ಈ ವಿಚಾರವಾಗಿ ದುಡಿದಿದ್ದಾರೆ. ಅವ್ರನ್ನ ನಾವು ಡೈರೆಕ್ಟಾಗಿ ನಾನೇ ನೋಡ್ತಾ ಇದ್ದೀನಿ. ನಾವು ದಾನಿಗಳು ಎಷ್ಟೇ ಕೊಡ್ಬೋದು, ಏನೇ ಮಾಡ್ಬೋದು, ಆದರೆ ಅವರ ಶ್ರಮ ಇದೆಯಲ್ಲ, ಕೆಲವು ಟೈಮಲ್ಲಿ ಅವರೇನೇ ಮಿಕ್ಸರ್ ಮಿಷಿನ್ನ ಓಡಿಸಿದ್ದಾರೆ, ಅದೆಲ್ಲ ಮಾಡಿದ್ದಾರೆ. ಸೊ ಆ ಒಂದು ಇದಕ್ಕೆ ನಾವು ಕೃತಜ್ಞತೆ ಅವ್ರಿಗೆ ಅರ್ಪಿಸ್ತೀವಿ. ಅದಲ್ಲದಂತೆ ಅವರ ಅಧ್ಯಕ್ಷತೆಯಲ್ಲಿ ಇವರು ಕುಮಾರಸ್ವಾಮಿಯವರು ಇಲ್ಲಿ ಬಂದಾಗ, ಈ ಪಾಲನೆ ಕಾರ್ಯಕ್ರಮ ಬಂದಾಗ ಕೇಳ್ಕೊಂಡ್ರು, ನಮಗೆ ಹೀಗೆ ದೇವಸ್ಥಾನನ ಇನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕಾಗಿದೆ, ದಯವಿಟ್ಟು ಒಂದು ಸ್ವಲ್ಪ ಅನುದಾನ ಮಾಡಿಕೊಡಿ ಅಂದಾಗ ಅವರು ದೊಡ್ಡ ಮನಸ್ಸಿನಿಂದ ಕುಮಾರಸ್ವಾಮಿಯವರು 10 ಲಕ್ಷ ರೂಪಾಯಿನ ಅನುದಾನನ ಬಿಡುಗಡೆ ಮಾಡಿಕೊಟ್ರು. ನಂತರದ ದಿನಗಳಲ್ಲಿ ಊರಿನ ಜನಕ್ಕೆ ಮತ್ತು ಕಮಿಟಿಯವರಿಗೆ ಎಲ್ಲರಿಗೂ ಒಂದು ಉತ್ತೇಜನ ಜಾಸ್ತಿಯಾಗಿ ಕೆಲಸ ಕಾರ್ಯಗಳು ಜೀರ್ಣೋದ್ಧಾರ ಕೆಲಸನ ಶುರು ಮಾಡಿದ್ರು. ಸಿವಿಲ್ ವರ್ಕ್ ಆಗ್ತಾ ಇದ್ದಂಗೆ ಊರಿನವರು, ಅಕ್ಕಪಕ್ಕದ ಊರಿನವರು ಮತ್ತು ಊರಿನಲ್ಲಿ ಹುಟ್ಟಿದ್ದಂಥ ಕೆಲವು ಮಂದಿ ಬೇರೆ ಊರಿನಲ್ಲಿ ಸೆಟ್ಲಾಗಿ ಸೈಡಲ್ಲಿ ಸೆಟ್ಲಾಗಿರೋರೆಲ್ಲ ಬಂದು ವಾಲಂಟ್ರಿಯಾಗಿ ಅವರು ಸಹಾಯಧನಗಳನ್ನ ಕೊಟ್ಟು ಇವತ್ತು ಈ ದೇವಸ್ಥಾನನ ಈ ಮಟ್ಟಕ್ಕೆ ಇವತ್ತು ಈ ಲೆವೆಲ್ಗೆ ತರಲಿಕ್ಕೆ ಎಲ್ಲರೂ ಕಾರಣಕರ್ತರಾಗಿರ್ತಾರೆ. ಸೊ ಈ ಕಮಿಟಿ ಅಂತೂ ಹಗಲಿರುಳು ದುಡಿದಿದ್ದಾರೆ. ಕಮಿಟಿನಲ್ಲಿ ಇವರು ಚಂದ್ರಶೇಖರ್ ನೇತೃತ್ವದಲ್ಲಿ ತುಂಬ ಜನ ದುಡಿದಿದ್ದಾರೆ. ನಾಗರಾಜ್ ಅವರು, ಚಂದ್ರಶೇಖರ್ ಮುಖ್ಯವಾಗಿ ಈ ಕಮಿಟಿನಲ್ಲಿ. ಕೇಂದ್ರ ಸಚಿವರು ಕೂಡ ತಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಕೇಂದ್ರ ಸಚಿವರನ್ನ ಯಾಕೆಂದರೆ 10 ಲಕ್ಷ ಅನುದಾನ ಕೊಟ್ಟ ಮೇಲೆ ಈ ಚಂದ್ರಶೇಖರ್ ಅವರು ಅವ್ರನ್ನ ಬೇಕಾದಷ್ಟು ಟೈಮು ಹೋಗಿ ಕೇಳ್ಕೊಂಡಾಗ ಅವರು ಟೈಮು ಕೊಡಲಿಕ್ಕಾಗದಂತೆ 1ನೇ ತಾರೀಕು ಕೊಟ್ಟಿದ್ದರು, ಮಾರ್ಚ್ 1ನೇ ತಾರೀಕು. ಅದಾದ ನಂತರ ವಾಲಂಟ್ರಿಯಾಗಿ ಕುಮಾರಣ್ಣ ಇವರು ಚಂದ್ರಶೇಖರ್ ಅವರಿಗೆ ಫೋನ್ ಮಾಡಿ, ನನಗೆ ಬರ್ಲಿಕ್ಕೆ ಆಗ್ತಾಯಿಲ್ಲ, ಪ್ರೀಪೋನ್ ಮಾಡ್ಕೊಳ್ಳಿ 28ಕ್ಕೆ, ಪ್ರೀಪೋನ್ ಮಾಡ್ಕೊಂಡ್ರೆ ನಾನು ಅದು 10 ನಿಮಿಷ ಬಂದು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದರು. ಆದರೆ ಅವರ ದೊಡ್ಡತನದಿಂದ ಇವತ್ತು ಪ್ರೀಪೋನ್ ಮಾಡ್ಕೊಂಡು ಅವರೇ 3-4 ಸಾರಿ ಫೋನ್ ಮಾಡಿ ವಾಲಂಟ್ರಿಯಾಗಿ ಬಂದು ಚಂದ್ರಶೇಖರ್ ಅವರಿಗೆ ಫೋನ್ ಮಾಡಿ ನಾನು ಬರ್ತಾಯಿದ್ದೀನಿ, ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೀನಿ ಅಂದ್ಬಿಟ್ಟು ಬಂದು ತುಂಬ ಸಂತೋಷದಿಂದ ದೊಡ್ಡ ಮನಸ್ಸಿನಿಂದ ಅವರು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿ ದೇವಸ್ಥಾನನ ಇವತ್ತು ಜನಕ್ಕೆ ಒಂದು ಸಂತೋಷ, ಪಾಲಳ್ಳಿ ಜನಾಂಗಕ್ಕೆ ಒಂದು ಸಂತೋಷ ಉಂಟು ಮಾಡಿದ್ದಾರೆ. ಅವರಿಗೆ ನಾವು ಪಾಲಳ್ಳಿ ಜನಾಂಗದ ಪರವಾಗಿ ಮತ್ತು ಕಮಿಟಿ ಪರವಾಗಿ, ಅಕ್ಕಪಕ್ಕದ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಪಕ್ಷಾತೀತವಾಗಿ ಎಲ್ಲ ನಾಯಕರು ಕರೆದು ಉದ್ಘಾಟನೆ ಮಾಡಿದ್ವಿ. ಎಷ್ಟು ಸಂತೋಷ ಅನ್ನಿಸ್ತದೆ ಸರ್? ಪಕ್ಷಾತೀತವಾಗಿ ಈಗ R ಅಶೋಕ್ ಅವ್ರನ್ನ ಕರೆದಿದ್ವಿ, ಮತ್ತು ನಾವು ಈ ಅಫಿಷಿಯಲ್ ಲೈನಲ್ಲಿ ಅಪರ ಜಿಲ್ಲಾಧಿಕಾರಿಗಳನ್ನ ಕರೆದಿದ್ವಿ. ಎಲ್ಲ ಥರದ ಎಲ್ಲ ಪಕ್ಷದವ್ರೂ, ಆಮೇಲೆ ಎಲ್ಲ ಈ ಊರಿನಲ್ಲಿ BJಪಿಯವರು ಇರ್ಬೋದು, ದಳದವರು ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಪಕ್ಷಾತೀತವಾಗಿ ಬಂದು ಇದು ಒಗ್ಗಟ್ಟುಗೂಡಿ 5000 ಜನಕ್ಕೆ ಇವತ್ತು ಅನ್ನಸಂತರ್ಪಣೆ ಏರ್ಪಾಡು ಮಾಡಿ 4 ದಿವಸದಿಂದ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ಪೂಜಾ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಎಲ್ಲರೂ ವಾಲಂಟ್ರಿಯಾಗಿ ಬಂದು ಅವ್ರ ಕೈಲಾದಂಥ ಸೇವೆಗಳು, ಡೊನೇಷನ್ನು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಪಕ್ಷಾತೀತರ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದರೆ ಪಕ್ಷಾತೀತವಾಗೇ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ನಮಗೆ ನಮ್ಮ ಪಾಲಳ್ಳಿದ ಒಂದು ಇತಿಹಾಸ ಇದೆ, ಹಿಂದಿನಿಂದ ಬಂದಿದೆ. ನಮ್ಮಲ್ಲಿ ಎಷ್ಟೇ ಜನಾಂಗ, ಯಾವುದೇ ಥರದ ಜನಾಂಗ ಇದ್ದರೂ ಕೂಡ ಊರಿನ ಒಂದು ಅಭಿಪ್ರಾಯ ಬಂದಾಗ ಎಲ್ಲರೂ ಒಂದಾಗ್ತೀವಿ. ಅದು ನಮ್ಮಲ್ಲಿ ಪಾಲಳ್ಳಿಯಲ್ಲಿ ಒಂದು ಸಂತಸದ ಸುದ್ದಿ. ಪಕ್ಷಾತೀತವಾಗಿ ಒಂದಾಗ್ತೀವಿ. ಅದಕ್ಕೆ ಉದಾಹರಣೆ ಇವತ್ತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಂದ್ರಶೇಖರ್ PH ಚಂದ್ರಶೇಖರ್ಗೆ ನಾವು ಚಿರಋಣಿ ಇದ್ದೀವಿ. ಅದೇ ರೀತಿ ನಾಗರಾಜ್ರವ್ರಿಗೂ ನಾವು ಚಿರಋಣಿ ಇದ್ದೀವಿ.